ನೀವು ಡಯಲ್ ಮಾಡಿದ ಸಂಖ್ಯೆ ಪ್ರಸ್ತುತ ಕಾರ್ಯನಿರತವಾಗಿದೆ. आपके द्वारा डायल किया गया नंबर अभी व्यस्त है. The number you have dialed is currently busy. ಯಾಕೆ ಇವಳು ಕಾಲ್ ಹೋಗ್ತಿಲ್ಲ? ಮೋಸ್ಟ್ಲಿ ನನ್ನ ನಂಬರ್ನ ಏನಾದರೂ ಬ್ಲಾಕ್ ಮಾಡಿರ್ಬೋದಾ? ಯಾವುದಿದು ಹೊಸ ನಂಬರು? ಹಲೋ ಚಿನಿ, ಅಮ್ಮೋ, ಫೋನಲ್ಲೆಲ್ಲ ಮಾತಾಡಕ್ ಆಗಲ್ಲ ಕಣೋ. ಎಲ್ಲಿದ್ ಹೇಳೋ ಮನೆ, ನಾನೇ ಬರ್ತೀನಿ. ಈಗಾಗಲ್ಲ ಕಣೋ, ನಾಳೆ ಅಪ್ಪ ಅಮ್ಮ ಮದ್ವೆಗೆ ಹೋಗ್ತಾರೆ, ನಾನೇ ಸಿಗ್ತೀನಿ. ಯಾಕೋ, ಏನಾಯ್ತು? ಬಾಯ್, ಲವ್ ಯು, ಹುಷಾರು ಕಣೋ. ಹಲೋ ಅಮ್ಮೋ, ಹಲೋ ಅಮ್ಮೋ. ಏನೋ ಬಂಗಾರ ಇದೆಲ್ಲ, ಯಾಕೋ, ಏನಾಯ್ತು? ನನ್ ಗೊಂಬೆ ಕಣ್ಣಲ್ಲಿ ನೀರಾ? ಹಾಗೆಲ್ಲ ಅಳ್ಬಾರ್ದು. ನನ್ ಬಿಟ್ಟು ಇರ್ತೀಯ ಚಿನ್ನಿ? ನಾನಿಲ್ದೆ ನಿನ್ ಕೈಲಿ ಇರೋಕ್ಕಾಗುತ್ತಾ? ಯಾಕೋ ಚಿನ್ನಮ್ಮ ಹೀಗೆಲ್ಲ ಕೇಳ್ತಿದ್ಯಾ? ಏನಾಯ್ತು? ನಮ್ ಪ್ರೀತಿ ಬಗ್ಗೆ ನಮ್ ಮನೇಲಿ ಎಲ್ಲಾರ್ಗೂ ಗೊತ್ತಾಗಿದೆ. ಹೌದಾ? ಹಾಗಿದ್ರೆ ಒಳ್ಳೇದೇ ಆಯ್ತಲ್ವಾ? ಹೇಗಿದ್ರು ಒಂದಿನ ಗೊತ್ತಾಗಬೇಕಿತ್ತು, ಅದೀಗ್ಲೇ ಗೊತ್ತಾಗಿದೆ ಅಷ್ಟೇ. ಏನು ಒಳ್ಳೆ ಚಿನ್ನಿ, ನಿನ್ನ ನಮ್ಮ ಮನೇಲಿ ಒಪ್ಪಲ್ಲ. ಬೇರೆ ಸಂಬಂಧ ನೋಡ್ತಿದ್ದಾರೆ, ಮದ್ವೆ ಮಾಡ್ತಾರಂತೆ. ಏನೋ ಹೇಳ್ತಿದ್ಯಾ? ನಿಜಾನೇ ಹೇಳ್ತಿದ್ದೀನಿ, ನಾನ್ ನಿನಗ್ ಸಿಗಲ್ಲ, ನನ್ನ ಮರ್ತ್ ಬಿಡು. ಏ ಲೂಸು, ಏನ್ ಮಾತಾಡ್ತಿದ್ಯ ಅಂತ ಗೊತ್ತಾ ನಿನ್ಗೆ? ಲೂಸು ಕ್ರ್ಯಾಕು ಏನಾದ್ರು ಅನ್ಕೋ, ನಾನ್ ನಿನಗ್ ಸಿಗಲ್ಲ. ನನ್ನ ಪ್ರೀತಿ ಮಾಡೋ ವಿಷಯ ಹೇಗೋ ನಿಮ್ ಮೇಲೆ ಗೊತ್ತಾಗಿದೆ ಅಲ್ವಾ? ಹೇಗೋ ನೀನ್ ಬಂದಿದ್ಯಾ, ಬಾ ಓಡೋ ಮದ್ವೆ ಆಗೋಣ. ನಾನ್ ಬರಲ್ಲ. ಬರಲ್ಲ ಅಂದ್ರೆ ಪ್ರೀತಿನೇ ಮಾಡಿದೀವಿ, ಮದ್ವೆ ಆಗಕ್ ಭಯ? ಸರಿ, ಓಡೋ ಮದ್ವೆ ಆಗೋದ್ ಬೇಡ, ನಿಮ್ ಮನೇಲಿ ಒಪ್ಸು. ಆಗಲ್ಲ ಕಣೋ ಒಪ್ಸಕ್ಕೆ. ಆಗಲ್ಲ ಅಂದ್ರೆ ಬಾ ಮದ್ವೆ ಆಗೋಣ. ನಾನ್ ಬರಲ್ಲ ಕಣೋ, ನಾನ್ ಹೇಳಿದ್ನ ನಿನ್ ಜೊತೆ ಬರ್ತೀನಿ ಅಂತ. ಲೇ, ನಿಮ್ ಹುಡುಗಿರ್ಗೆ ಒಂದ್ ಮಾತಾಡ್ತೀನಿ ನೆನ್ಪಿಟ್ಕೊಳ್ಳಿ. ಕಾಫಿ ಕುಡಿಯೋವರ್ಗು ಅಷ್ಟಲ್ಲಿ ಲೋಟಕ್ ಬೆಲೆ, ಆಮೇಲೆ ಮಡ್ಸ್ ಬಿಸಾಕದಲ್ವಾ? ಕರೆಂಟ್ ಬಂದಾಗ ಕತ್ಲೇನ್ ಮರಿಬಾರ್ದಂತೆ. ಯಾಕೋ ಚಿನ್ನಿ, ನೀನು ಎಲ್ರ ತರ ಸ್ವಾರ್ಥ ಆಗೋದೆ? ನಿನ್ನ ಎಲ್ರ ತರ ಅಲ್ಲ ಅನ್ಕೊಂಡಿದ್ದೆ ಕಣೆ, ಆದ್ರೆ ನೀನು ಅಷ್ಟೇನಾ? ಇಷ್ಟೇನಾ ನಮ್ ಪ್ರೀತಿ? ಅಳ್ಬೇಡ ಚಿನ್ನಿ, ನನಗ್ ನೀನ್ ಚೆನ್ನಾಗಿರ್ಬೇಕು ಕಣೋ. ನಾನ್ ಮೋಸ ಮಾಡ್ತಾ ಇದ್ದೀನಿ ಅಂತಾನೆ ಅನ್ಕೋ. ಈ ಕಡೆ ನೀನು, ಈ ಕಡೆ ಅಪ್ಪ ಅಮ್ಮ. ನಾನ್ ನಿನ್ ಜೊತೆ ಬಂದ್ರೆ 100% ಅವ್ರಂತೂ ಜೀವಂತವಾಗಿರಲ್ಲ. ಅವ್ರು ಹೇಳ್ದಂಗ್ ಕೇಳಿದ್ರೆ ನೀನಿಗ್ ಮೋಸ ಮಾಡ್ದಂಗಾಗುತ್ತೆ. ಯಾರಿಗೂ ಪ್ರಾಬ್ಲಮ್ ಬೇಡ, ನಾನೇ ಇಲ್ಲ ಅಂದ್ರೆ ಹಾಗಾದ್ರೂ ಖುಷಿಯಾಗಿರ್ತಾರೆ. ನೋಡ್ಕೋ, ಈಗ ಸುಮ್ನೆ ಇದ್ರೆ ಸರಿ ಚಿನ್ನಿ. ಇನ್ನೇನ್ ಮಾಡ್ಲಿ ಹೇಳು ಚಿನ್ನಿ? ನಿನ್ನನ್ನೇ ಮದ್ವೆ ಆಗ್ತೀನಿ ಅಂದ್ರೆ ಫಸ್ಟ್ ಅವ್ರಿಗೆ ಊಟದಲ್ಲಿ ನಾನೇ ವಿಷಯ ಹಾಕೊಡ್ಬೇಕು, ಆಮೇಲೆ ನಾನ್ ಮದ್ವೆ ಆಗ್ಬೇಕಂತೆ. ಪ್ರೀತಿ ಮಾಡಿದೀವಿ ಅಂತ ಹೇಳಿದ್ರೆ ಯಾರ ಮನೇಲಿ ತಾನೇ ಒಪ್ತಾರ್ಚಿನಿ? ಎಲ್ಲಾರ ಮನೇಲೂ ಒಂಥರ ಆದ್ರೆ ನಮ್ಮಪ್ಪ ಅಮ್ಮನೇ ಒಂಥರ ಕಣೋ. ಒಂದ್ ವಾರದಿಂದ ಎಷ್ಟು ಹಿಂಸೆ ಕೊಡ್ತಿದ್ದಾರೆ ಗೊತ್ತಾ? ಮತ್ತೆ ನನ್ ಲೈಫಲ್ಲಿ ನಿನ್ನ ಮತ್ತೆ ನೋಡ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಅಷ್ಟ್ ಹಿಂಸೆ ಪಡ್ಕೊಂಡು ನೀನ್ ಯಾಕೆ ಬಂಗಾರ ಅಲ್ಲಿ ಇರ್ಬೇಕು? ನಾನ್ ಬಡವನೇ ಆದ್ರೂ ನೀನ್ ಚೆನ್ನಾಗ್ ನೋಡ್ಕೊಂತೀನಿ ಕಣೆ. ಬಾ ಮದ್ವೆ ಆಗೋಣ. ಪ್ಲೀಸ್ ಮದ್ವೆ ಅಂತ ಮಾತ್ರ ಹೇಳ್ಬೇಡ. ಮನೇಲವ್ರು ಕೊಡೋ ಟಾರ್ಚರ್ ತಡ್ಕೊಳಕ್ಕಾಗ್ದೆ ನಿನ್ ಹತ್ರ ಬರೋಣ ಅಂತ ಅನ್ಕೊಂಡೆ. ಆದ್ರೆ ನಾನ್ ಬಂದಿದ್ ಒಂದೇ ಒಂದ್ ಸೆಕೆಂಡ್ಗೆ ನಮ್ಮಮ್ಮನ್ನ ಸಾಯಿಸ್ಬಿಡೋರು. ಹೇಳು ಚಿನ್ನಿ, ನಮ್ ಪ್ರೀತಿಗೋಸ್ಕರ ಅವ್ರ ಬಲಿ ಆಗ್ಬೇಕಾ? ನಮ್ ಪ್ರೀತಿನೂ ಎಲ್ಲಾರ್ ಪ್ರೀತಿ ತರ ಸ್ವಾರ್ಥನ?
ನಿಜ ಹೇಳ್ಬೇಕು ಅಂತಂದ್ರೆ ನಮ್ಮ ಮನೆಯವ್ರಿಗಿಂತ ನಿನ್ ಜೊತೆನೆ ಖುಷಿಯಾಗಿದ್ದಿದ್ದು ಹೆಚ್ಚು. ನಾನು ನಿನ್ನಷ್ಟು ಪ್ರೀತಿ ಕೊಡೋರು ಯಾರು ಸಿಗ್ತಾರ ನನ್ಗೆ? ನೀನ್ ಹೇಳ್ದಾಗೆ ಓಡೋಗಿ ಮದ್ವೆ ಆದ್ರೆ ಬರೀ ನಮ್ಮನೆ ಮರ್ಯಾದೆ ಹೋಗಲ್ಲ, ನನ್ ಚಿನ್ನಿಗೂ ಒಂದ್ ಫ್ಯಾಮಿಲಿ ಇದೆ, ಅವರಿಗೂ ಮರ್ಯಾದೆ ಹೋಗುತ್ತೆ. ನಮ್ ಇಷ್ಟಪಟ್ಟವರು ನಮ್ಮಿಂದ ದೂರ ಆಗ್ತಿದ್ರಂದ್ರೆ ಆಗ ನಾವು ಪ್ರಾಣ ಹೋದಂಗಿರುತ್ತೆ ಚಿನಿ. ನಮ್ ಇಷ್ಟಪಟ್ಟವರು ಜೊತೆಲಿ ಇರ್ಬೇಕನ್ನೋದಲ್ಲ ಪ್ರೀತಿ, ಅವ್ರೆಲ್ಲೇ ಇದ್ರೂ ಚೆನ್ನಾಗಿರ್ಬೇಕನ್ನೋದೇ ಪ್ರೀತಿ. ನೀನ್ ಎಲ್ಲೇ ಇದ್ರೂ ಚೆನ್ನಾಗಿರ್ಬೇಕಂತ ಬಯಸ್ತೀನಿ ಚಿನಿ. ಇಷ್ಟಕ್ಕೂ ಮನೆಯವ್ರ ಸಮಾಧಿ ಮೇಲೆ ಪ್ರೀತಿ ಅರಮನೆ ಕಡೆಗೆ ನನ್ನ ಕೈಲಿ ಆಗಲ್ಲ ಕಣೆ. ಪ್ರೀತಿ ಮಾಡೋ ಪ್ರತಿಯೊಬ್ಬ ಹುಡುಗಿನೂ ನಿಂತರನೇ ತಮ್ಮ ಹುಡುಗರಿಗೆ ಅರ್ಥ ಮಾಡಿಸ್ಬಿಟ್ರೆ ಯಾರು ಪ್ರೀತಿ ಕಳ್ಕೊಂಡ್ವಿ ಅಂತ ಮೋಸ ಹೋಗಲ್ಲ ಕಣೆ, ಆತ್ಮಹತ್ಯೆನೂ ಮಾಡ್ಕೊಳ್ಳಲ್ಲ. ಪ್ರೀತಿ ಮಧುರ ತ್ಯಾಗ ಅಮರ ಅನ್ನೋ ಕಾಲ ಹೋಯ್ತು. ಚಿಕ್ಕಂದಿನಿಂದ ಇಲ್ಲಿವರೆಗೂ ಮಕ್ಕಳಿಗೆ ಮದುವೆ ಮಾಡೋವರೆಗೂ ಅಪ್ಪ ಅಮ್ಮನೇ ಸೋಲ್ತಾ ಇದ್ದಾರೆ. ಈ ಸರಿ ನಾವೇ ಸೋಲೋಣ. ಯಾವುದೇ ಹುಡುಗಿ ಆಗ್ಲಿ ಪ್ರೀತಿ ಸಿಗ್ಲಿಲ್ಲ, ಮೋಸ ಹೋದೆ ಅಂತ ಆತ್ಮಹತ್ಯೆ ಮಾಡ್ಕೊಳ್ಬೇಡಿ. ಈ ಸಮಯ ಹೀಗೆ ಇರುವುದಿಲ್ಲ, ಕಳೆದು ಹೋಗುತ್ತೆ.